ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಏನಪ್ಪ ಇದು ಐಸ್ ಕ್ರೀಮ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ? ಬರೀ ತಿನ್ನೋದೇ ತೋರಿಸ್ತಾ ಇದ್ದೀನಿ ಅಂತ. ಇದೆಲ್ಲ ಇತ್ತು ಕಣ್ರಿ, ತುಂಬ ಖುಷಿಯಾಗಿತ್ತು, ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿತ್ತು. ನಾನಿವತ್ತು ಒಂದು ಜಾತ್ರೆಗೆ ಹೋಗ್ತಾ ಇದ್ದೀನಿ. ಯಾವ ಊರು ಜಾತ್ರೆ ಅಂತ ನಿಮಗೆ ಹೇಳ್ತೀನಿ. ಅಕ್ಕಪಕ್ಕ ಊರವ್ರು ಯಾರಾದರೂ ಇದ್ದರೆ ಮಿಸ್ ಮಾಡ್ಕೋಬೇಡಿ, ಜಾತ್ರೆಗೆ ಹೋಗಿ ಎಂಜಾಯ್ ಮಾಡಿ. ನಾವು ಕೂಡ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಬಂದ್ವಿ. ಮತ್ತು ಅಲ್ಲಿ ಯಾವುದೇ ಒಂದು ನಾವು ಐಟಮ್ಸ್ ತೊಗೊಳ್ಳಿ, ಒಳ್ಳೆ ಆಫರ್ ಇದೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು, ಗಾಡಿಗಳು ಬಿಡೋದಿಲ್ಲ. ಒಂದು ಅರ್ಧ ಕಿಲೋಮೀಟ್ರ್ ತನಕ ನಾವು ನಡ್ಕೊಂಡು ಹೋಗಲೇಬೇಕಾಗುತ್ತೆ, ಯಾಕಂದರೆ ತುಂಬ ಜನ ಇರೋದ್ರಿಂದ ಬಿಡೋದಿಲ್ಲ. ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು, ನನ್ನ ಮಗ 4 ಜನ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲು, ಮನೆಯಲ್ಲಿದ್ದರೆ ಚಳಿ ಚಳಿ ಆಗುತ್ತೆ. ಅದೇ ಹೊರಗಡೆ ಬಂದರೆ ಸೆಕೆ ಅಂದರೆ ಸೆಕೆ. ಬಿಸಿಲಿಗೆ ನಾವು ಮನೇಲೇ ಇರ್ತೀವಲ್ವ, ಗೊತ್ತಾಗಲ್ಲ. ಹೊರಗಡೆ ಬಂದ್ರೇ ಗೊತ್ತಾಗೋದು. ನೋಡಿ ಇವಾಗ ಬಂದ್ವಿ. ಎಂಟ್ರೆನ್ಸ್ ಇದು ನೋಡಿ, ತೋರಿಸ್ತಾ ಇದ್ದೀನಿ. ಇದು ಎಂಟ್ರೆನ್ಸ್. ಇನ್ನು ನಾನು ಒಳಗಡೆ ಹೋಗಿಲ್ಲ, ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಇಲ್ಲಿ ಅಕ್ಕಪಕ್ಕ ಊರವರೆಲ್ಲ ಇಲ್ಲಿ ಗಾಡಿಗಳೆಲ್ಲ ನಿಲ್ಲಿಸ್ಕೊಂಡಿದ್ದಾರೆ, ಜನನೂ ಕೂಡ ಇದ್ದಾರೆ. ಇಲ್ಲಿ ಸುತ್ತ ಹಳ್ಳಿಯವರೆಲ್ಲ ಬಂದು ಸೇರ್ತಾರೆ. ವರ್ಷಕ್ಕೊಂದೇ ಸಲ ನಡೆಯುವಂಥ ಜಾತ್ರೆ. ಆಮೇಲೆ ನೋಡಿ, ಇದು ನೋಡ್ತಾನೆ ನನಗೆ ತುಂಬ ಖುಷಿಯಾಗೋಯ್ತು. ಯಾವುದು ತೊಗೊಳೋದು ಯಾವುದು ಬಿಡೋದಂತಲೇ ಗೊತ್ತಾಗಲಿಲ್ಲ. ಅಷ್ಟು ಖುಷಿ ಅಂದರೆ ಖುಷಿಯಾಗೋಯ್ತು. ಹೆಣ್ಮಕ್ಳಿಗೆ ಬೇಕಾಗಿರೋ ಐಟಮ್ಸ್ ಏನಿದೆ ಅಂತ ಕೇಳ್ತಿರಲ್ಲ ನೋಡಿ, ಎಷ್ಟು ಸಖತ್ತಾಗಿದೆ. ಯಾವ್ದು ತೊಗೊಳೋದು ಯಾವುದು ಬಿಡೋದು ಅನ್ನೋದು ತುಂಬಾ ಆಗಿಬಿಟ್ಟಿತ್ತು. ನನಗೆ ಖುಷಿ ಆಗಿಬಿಟ್ಟಿತ್ತು. ಏನು ತೊಗೊಳ್ಳಿ 20, 50, 100 ಇಷ್ಟರಲ್ಲೇ ನಾವು ತೊಗೋಬೋದು. ನೋಡಿ, 1,000, 2,000 ನಾವು ದುಡ್ಡನ್ನು ತೊಗೊಂಡೋದ್ರೆ ಈ ಥರ ಜಾತ್ರೆಗಳಲ್ಲಿ ನಾವು ಮನೆಗೆ ಏನೇನು ಬೇಕು ಇಷ್ಟವಾಗಿರೋ ಐಟಮ್ಸ್ ಎಲ್ಲ ಕೂಡ ನಾವು ತೊಗೊಬರ್ಬೋದು. ನೋಡ್ತಿದ್ದೀರಲ್ಲ ಬ್ಯಾಗ್ ಯಾವ ಥರ ಇದೆ ನೋಡಿ. ನನ್ನ ಮಗಳು ಮುಖ ತೋರಿಸ್ಲಿಲ್ಲ ನೋಡಿ. ಇದು ನಾನು ಪಾತ್ರೆ ನೋಡ್ತಾ ಇದ್ದೀನಿ, ನೋಡೋಣ ಅಂತ. ಆದರೆ ಬಾಕ್ಸ್ ಟೈಪಲ್ಲಿತ್ತು, ಮುಚ್ಚಳನೂ ಕೂಡ ಇತ್ತು, ಚೆನ್ನಾಗಿತ್ತು. ಆದರೂ ನಮ್ಮ ಮನೇಲಿ ಬಾಕ್ಸು ತುಂಬಾ ಇದೆ ಅಂತ ನಾನು ತೊಗೊಳ್ಳಿಲ್ಲ. ವೆರೈಟಿ ಸ್ಟೀಲ್ ಸಾಮಾನುಗಳು, ನಾವು ಏನು ತೊಗೋಬೇಕು ಅಂತ ಆಸೆ ಪಡ್ತೀವಿ ಎಲ್ಲ ಥರನೂ ಇದೆ. ಸುಮ್ಮನೆ ದೊಡ್ಡ ಮಾಲ್ಗೆಲ್ಲ ಹೋಗ್ಬಿಟ್ಟು ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತೊಗೊಳ್ಳೋ ಬದಲು ನೋಡಿ ಇಲ್ಲೆಲ್ಲ ಇದೆ. ಕ್ವಾಲಿಟಿನೂ ಅಷ್ಟೇ ಸೂಪರಾಗಿದೆ ಕಣ್ರಿ. ಹಿಂದೆ ಮುಂದೆ ನಾವು ಯೋಚನೆ ಮಾಡೋದೇ ಬೇಕಾಗಿಲ್ಲ. ಕ್ವಾಲಿಟಿನೂ ಚೆನ್ನಾಗಿದೆ. ನಾನು ಕೂಡ ತೊಗೊಳ್ತೀನಿ. ಇನ್ನು ಇಲ್ಲಿ ತೊಗೊಂಡ್ರೆ ಏನು ಅಂದ್ಬಿಟ್ಟು ಮುಂದೆ ಸುಮಾರು ಅಂಗಡಿ ಇದೆ, ಅಲ್ಲಿ ತೊಗೊಳ್ಳೋಣ. ಒಂದೇ ಹತ್ರ ತೊಗೊಂಡ್ರೆ ಸುಮ್ಮನೆ ಯಾಕೆ. ಮತ್ತು ಮುಂದೆ ನೋಡಿ, ಮುಂದೆ ಹೋದಾಗ ಅಲ್ಲಿ ತುಂಬಾ ಇಷ್ಟ ಆಗುತ್ತಲ್ವಾ. ಇಲ್ಲಿರೋ ವಸ್ತು ಅಲ್ಲಿರಲ್ಲ, ಅಲ್ಲಿರೋ ವಸ್ತು ಇಲ್ಲಿರಲ್ಲಲ್ವ. ಹಾಗಾಗಿ ಮುಂದೆ ಹೋಗ್ತಾರೆ ನೋಡಿ, ಸೈಡಲ್ಲೆಲ್ಲ ಸ್ವೀಟ್ ಅಂಗಡಿಗಳು, ಮಂಡಕ್ಕಿ, ಖಾರ, ಯಾರಿಗೆಲ್ಲ ಇಷ್ಟ ಇರುತ್ತೆ ಹೇಳಿ, ಕಮೆಂಟ್ ಮಾಡಿ. ಈ ಥರ ಜಾತ್ರೆಗಳಲ್ಲಿ ಯಾರೆಲ್ಲ ಏನೇನು ತೊಗೊಬರ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇದ್ದೀರಲ್ವ, ನೋಡಿದ್ರೇ ಖುಷಿಯಾಗುತ್ತೆ. ಏನು ತೊಗೊಂಡ್ರು ನೋಡಿ 20ರಿಂದ ಸ್ಟಾರ್ಟ್ ಆಗುತ್ತೆ. ನಾವಿಲ್ಲಿ ಯಾವುದಕ್ಕೆ ಒಂದು ಕೈ ಆಗಲಿ ನೋಡಿ 20 ರೂಪಾಯಿ ಒಂದು ಪ್ಯಾಕೆಟ್. ಏನೇ ತೊಗೊಳ್ಳಿ 20. ನಮಗೆ ಶಾಕ್ ಆಗೋಯ್ತು, ಯಪ್ಪ ಇಷ್ಟೊಂದು ಕಮ್ಮಿ ರೇಟಲ್ಲಿ ಇಷ್ಟೆಲ್ಲ ಸಿಗುತ್ತಾ ಅಂತ. ಅದೇ ನಾವು ಫ್ಯಾನ್ಸಿ ಅಂಗಡಿಗಳಲ್ಲೇ ಹೋಗಲಿ 50 ದಾಟುತ್ತೆ ನೋಡಿ. ಒಂದು ವಸ್ತು ತೊಗೋಬೇಕಂದ್ರೆ 50 ರೂಪಾಯಿ ಮಿನಿಮಮ್, 50, 30 ಇದ್ದೇ ಇರುತ್ತೆ ನೋಡಿ. ಇಲ್ಲಿ ನಾವು ಅದರಲ್ಲಿ ನಾವು 20 ರೂಪಾಯಿ ಕೊಟ್ಟರು ಲಾಸ್ ಇಲ್ಲ. 20 ರೂಪಾಯಿ ಕೊಟ್ಟರು ಲಾಸ್ ಇಲ್ಲ. ಯಾಕಪ್ಪ ಅಂತಂದರೆ ಆ ರೇಟಿಗೆ ತಕ್ಕಂತೆ ಅಲ್ಲಿ ಅಷ್ಟು ಐಟಮ್ಸ್ ಇರುತ್ತೆ. ನೋಡ್ತಾ ಇದ್ದೀರಲ್ವಾ. ನೋಡಿ, ಯಾರೆಲ್ಲ ಜಾತ್ರೆಗಳಿಗೆ ಹೋಗ್ತೀರಾ, ಏನೇನು ಐಟಮ್ ತೊಗೊಬರ್ತೀರಾ ನೋಡಿ. ಅಲ್ಲಿ ಏನು ತೊಗೊಂಡ್ರೆ 20 ಅಂತ ಕೂಗ್ತಾನೆ ಇರ್ತಾರೆ ಎಲ್ಲರೂ. ನೀವು ಬನ್ನಿ ಅಂತ ಎಲ್ಲ ಅಂಗಡಿ ಹತ್ರ ನಿಂತ್ಕೊಂಡು ಕರಿತಾನೆ ಇರ್ತಾರೆ. ಯಾವ ಅಂಗಡಿಗೆ ಹೋಗೋದು, ಯಾವ ಅಂಗಡಿಗೆ ಬಿಡೋದು ಹೇಳಿ. ಅಷ್ಟು ಫುಲ್ಲು ಖುಷಿ ಆಗ್ತಾ ಇರುತ್ತೆ. ಆದರೆ ಅದಕ್ಕೆ ತಕ್ಕಂತೆ ನಾವು ದುಡ್ಡನ್ನು ಕೂಡ ಇಟ್ಕೊಂಡು ಹೋಗಲೇಬೇಕಾಗುತ್ತೆ. ಆ ದುಡ್ಡು ಇಟ್ಕೊಂಡು ಹೋದರೆ ನಾವು ಏನು ಬೇಕಾದರೂ ತೊಗೋಬೋದು. ನಾನು ಕೂಡ ಇಲ್ಲಿ ಸ್ವಲ್ಪ ಐಟಮ್ಸನ್ನು ತೊಗೊಂಡೆ. ನನ್ನ ಮಗಳಿಗೆ, ನನಗೆ ಸ್ವಲ್ಪ ಐಟಮ್ಸ್ ತೊಗೊಂಡೆ. ಇಲ್ಲಿ ಒಂದು 200 ರೂಪಾಯಿದು ಅಷ್ಟೇ ನಾವು ತೊಗೊಂಡಿದ್ದು. ಆ 200 ರೂಪಾಯಿಗೂ ಸುಮಾರು ಬಂತು, ಲಾಸ್ ಏನು ಆಗಲಿಲ್ಲ ನಮಗೆ. ತೊಗೊಂಡ್ವಿ. ಮತ್ತು ಮುಂದೆ ಬರ್ತೀವಿ ನೋಡಿ. ಸರ ಮಾತ್ರ ತುಂಬಾ ಚೆನ್ನಾಗಿತ್ತು ಕಣ್ರಿ, ಸಖತ್ತಾಗಿತ್ತು ಮಾತ್ರ. ಈ ಸರನೂ ಕೂಡ ಅಷ್ಟೇ 100 ರೂಪೀಸ್ ಅಷ್ಟೇ, 100 ರೂಪಾಯಿ, ಕೇವಲ ಬರೀ 100 ರೂಪಾಯಿ ನೋಡಿ. ಇದನ್ನು ನಾವು ಫ್ಯಾನ್ಸಿ ಅಂಗಡಿಲಿ ತೊಗೋಬೇಕಂದ್ರೆ 200ರಿಂದ 300, 400 ಈ ಥರ ಹೇಳ್ತಾರೆ. ಇಲ್ಲಿ ನಾವು ಈ ಥರ ಬಂದಾಗ ಈ ಥರ ತೊಗೊಂಡೋಗಿ ಇಟ್ಕೊಂಡ್ರೆ ಫಂಕ್ಷನ್ಗಳಿಗೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಬಂಗಾರ ಎಲ್ಲ ಏನು ನಂಬಿಕೆ ನೋಡಿ, ಬಂಗಾರ ಮುಂದೆ ಇದ್ರ ಮುಂದೆ ಬಂಗಾರ ಏನಿಲ್ಲ. ಅಷ್ಟು ಚೆನ್ನಾಗಿತ್ತು ನೋಡ್ರಿ, ಸಖತ್ತಾಗಿತ್ತು. ನಾವೇನು ತೊಗೊಳಕ್ಕೆ ಹೋಗಲಿಲ್ಲ. ಆಲ್ರೆಡಿ ನಮ್ಮ ಮನೇಲಿ ಇದು ವರ್ಷ ಬರುತ್ತಲ್ವ, ಜಾತ್ರೆ ಅಲ್ಲಿ ತೊಗೊಂಡಿರ್ತೀವಿ ನೋಡಿ. ಬ್ಯಾಂಗಲ್ಸು ಕೂಡ ಸೂಪರಾಗಿದೆ. ಹೆಣ್ಮಕ್ಳಿಗೆ ಲಕ್ಷಣವಾಗಿ ಕಾಣೋದಂದರೆ ಬ್ಯಾಂಗಲ್ಸು ನೋಡಿ, ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ವ, ನನಗೂ ತುಂಬಾ ಇಷ್ಟ ಆಯಿತು. ಆಮೇಲೆ ಮತ್ತೆ ನಂತರ ನಾನು ಮುಂದೆ ಬರ್ತೀನಿ. ಇಲ್ಲಿ ನೋಡಿ ಕರಿತಾ ಇದ್ರು, ಬನ್ನಿ ಏನು ತೊಗೊಂಡ್ರೆ 20 ಅಂತ ಇದ್ರು. ಇಲ್ಲಿಗೂ ಕೂಡ ಬಂದ್ವಿ ನೋಡಿ. ಇಲ್ಲಿ ಒಂದು 100 ರೂಪಾಯಿದು ನಾನು ತೊಗೊಂಡೆ. 100 ರೂಪಾಯಿ 20 ಅಂದರೆ ಒಂದು 5 ಐಟಮ್ಸ್ ತೊಗೊಂಡ್ರೆ 20, 100 ರೂಪಾಯಿ ಹಾಗೇ ಹೋಯ್ತು. ನೋಡ್ತಾ ಇದ್ದೀರಾ, ಯಾವ್ದು ತೊಗೊಳೋದು ಯಾವುದು ಬಿಡೋದು ಹೇಳಿ, ಅಷ್ಟು ಸಖತ್ತಾಗಿದೆ ಐಟಮ್ಸು. ಹೇಳಿದ್ನಲ್ವ ನಿಮಗೆ ಯಾವ ಊರು ಅಂತ ಹೇಳಿದ್ನಲ್ವ. ಇದು ವರ್ಷಕ್ಕೊಂದೇ ಸಲ ನಡೆಯುವಂಥ ಜಾತ್ರೆ, ಸೋಮೇಶ್ವರ ಜಾತ್ರೆ. ತರೀಕೆರೆ ತಾಲೂಕಲ್ಲೇ ಇರುವಂಥ ಒಂದು ಹಳ್ಳಿ, ಸೋಂಪುರ ಅಂತ ಹೇಳಿ.
ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ. ಒಂದು ಹಳ್ಳಿ ಅಲ್ಲ, ಸುತ್ತಮುತ್ತ ಎಷ್ಟು ಹಳ್ಳಿಗಳಿದವೋ ಅಷ್ಟು ಹಳ್ಳಿಗಳು ಸಮೇತ ಇಲ್ಲಿ ಬಂದು ಜಾತ್ರೆ ಮಾಡ್ತಾರೆ ಮತ್ತು ಪೂಜೆನೂ ಮಾಡಿಸ್ಕೊಂಡು ಹೋಗ್ತಾರೆ. ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೆಲ್ಲಿ ಹೋಗಿ ಸ್ನಾನ ಬರ್ತಾರೆ, ಅವರ ಭಕ್ತಿ ಏನು ಎಷ್ಟು ಅಂತಂದು ನಿಮಗೆ ತೋರಿಸ್ತೀನಿ. ಭದ್ರಾ ಡ್ಯಾಮು ಅಂತ ಅಂದರೆ ನೀವೆಲ್ಲರೂ ಸಾಧಾರಣವಾಗಿ ಎಲ್ಲರೂ ಕೇಳೇ ಇರ್ತೀರ. ಯಾರೆಲ್ಲ ಭದ್ರಾ ಡ್ಯಾಮ್ ಕೇಳಿರ್ತೀರ ನನಗೆ ಕಮೆಂಟ್ ಮಾಡಿ. ಸೋಮೇಶ್ವರ ಅಂದರೆ ಸೋಮಪುರ ಊರು, ಯಾರೆಲ್ಲ ಸೋಮಪುರ ಊರು ನೋಡಿದ್ದೀರಾ, ಗೊತ್ತಿದೆ. ತರೀಕೆರೆ ತಾಲೂಕಲ್ಲಿ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ವಿಡಿಯೋ ಕೊನೆಯ ತನಕ ನೋಡಿ, ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಗೊತ್ತಾಗೋದಿಲ್ಲ. ನೋಡಿ ನಾನು ಇವೆಲ್ಲ ನೋಡ್ತಾ ಇದ್ದೀನಿ. ಅದು ನಾನು ಒಂದು 5 ಐಟಮ್ ನಾನು ತೊಗೊಂಡೆ. ಇಲ್ಲಿ ಮಕ್ಕಳಿಗೆ ಇಷ್ಟಪಟ್ಟು ತೊಗೊಳ್ಳೋಂಥ ಐಟಮ್ಸ್ ಏನೇನಿದೆ ಎಲ್ಲ ಕೂಡ ಇತ್ತು. ಹಾಗೆ ಪಿಂಗಾಣಿ ಜಾಡಿಗಳು ಕೂಡ ಇತ್ತು. ನೋಡಿ ನಾನಿಲ್ಲಿ 2 ಪಿಂಗಾಣಿ ಜಾಡಿನೂ ಕೂಡ ತೊಗೊಂಡೆ. ಚಿಕ್ಕದಾಗಿರೋಂಥದ್ದು ತೊಗೊಂಡೆ ನಾನು. ತುಂಬಾ ಇಷ್ಟಪಡ್ಬೋದು ಕಣ್ರಿ. ಆದರೆ ದುಡ್ಡಿರ್ಬೇಕು ಎಲ್ಲದಕ್ಕೂ. ದುಡ್ಡಿದ್ರೆ ಏನು ಬೇಕಾದರೂ ನಾವು ತೊಗೋಬೋದು. ಆದರೆ ನಾವು ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ತೊಗೋಬಾರ್ದಲ್ವ, ಪ್ಲಾಸ್ಟಿಕ್ ಒಳ್ಳೆಯದು ಅಲ್ಲ. ನೋಡಿ ಇಷ್ಟೆಲ್ಲ ಐಟಮ್ಸ್ ಇತ್ತು. ಹಾಗೆ ಮತ್ತು ಇಲ್ಲಿ ಪ್ಲೇ ಗ್ರೌಂಡ್ ಅಂತಾರಲ್ವ, ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನಂತೂ ಆಡೋದಿಲ್ಲ. ನಾನು ಆಡಿದ್ರೆ ನನಗೆ ತಲೆ ಸುತ್ತು ಬರುತ್ತೆ ಅಂತ ನಾನು ಯಾವ ಆಟನೂ ಆಡೋದಿಲ್ಲ. ನಮ್ಮ ಮಗ ಮತ್ತು ನನ್ನ ಮಗಳು ಕೂಡ ಆಟ ಆಡಿದ್ರು. ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ. ಎಲ್ಲಿ ನೋಡಿ ಸುತ್ತ ಅಂಗಡಿಗಳು, ಏನು ಬೇಕಾದರೂ ತೊಗೋಬೋದು. ಎಲ್ಲಿ ನೋಡಿ ಕಣ್ಣು ಬಿಟ್ಟಿದ್ದ ಜಾಗದಲ್ಲೆಲ್ಲ ಸುತ್ತ ಅಂಗಡಿಗಳು. ಮತ್ತು ನಮ್ಮ ಯಜಮಾನ್ರು, ನನ್ನ ಮಗಳು, ನನ್ನ ಮಗ ಇಲ್ಲಿ ಸೋಡಾ ಅಂತಾರಲ್ಲ, ಸೋಡಾ ಕುಡಿತಾಯಿದ್ರು. ಹಾಗೆ ಮತ್ತು ನಾವೀಗ ಮುಂದೆ ಬಂದ್ವಿ. ಇಲ್ಲಿ ತೇರು ಕಾಣಿಸ್ತಾ ಇದೆಯಲ್ವ ನಿಮಗೆ, ತೇರು ಕೂಡ ಎಳೆಯೋ ಟೈಮ್ ಆಯಿತು. ತೋರಿಸ್ತೀನಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ನಿಮಗೆ. ಅಂದರೆ ತುಂಬ ಜನ ಆದರೂ ನನ್ನ ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇದ್ರಲ್ವ, 30, 20, 100, 150 ಈ ಥರ ಇದೆ ಎಲ್ಲ ರೇಟ್ಗಳು ಕೂಡ. ಹಾಗೆ ನೋಡಿ ತೇರು ಎಳೆಯೋ ಟೈಮ್ ಆಯಿತು. ತೇರು ನಮ್ಮ ಮುಂದೆ ಬಂತು. ನಾನು ಸಡನ್ನಾಗಿ ಅಲ್ಲಿ ಬಂದೆ. ಆ ಟೈಮ್ ಆಗೋಗಿತ್ತು ತೇರು ಎಳೆಯೋ ಟೈಮು. ಮಧ್ಯಾಹ್ನ ಕರೆಕ್ಟ್ 1 ಗಂಟೆ, 12:30, 1 ಗಂಟೆ ಟೈಮ್ ಇದು. ಸೋಮೇಶ್ವರ ದೇವರಿನ ತೇರು ನೋಡಿ, ಹಗ್ಗ ಎಲ್ಲ ಇಟ್ಕೊಂಡು ನಿಂತಿದ್ದಾರೆ. ಎಳೆಯೋ ಟೈಮ್ ಆಗಿದೆ. ಹೆಣ್ಮಕ್ಳು ಗಂಡು ಮಕ್ಳು ಅಂತ ಏನಿಲ್ಲ, ಎಲ್ಲರೂ ಇಟ್ಕೊಂಡು ಹಗ್ಗನ ಇಟ್ಕೊಂಡ್ಬಿಟ್ಟು ತೇರನ್ನು ಎಳಿಬೋದು. ನೋಡಿ ವಯಸ್ಸಾದವರು ಎಲ್ಲರೂ ಸಮೇತ ಎಲ್ಲರೂ ಇಟ್ಕೊಂಡು ತೇರನ್ನು ಎಳಿತಾ ಇದ್ದಾರೆ. ಯಾರೆಲ್ಲ ಬರೋಕ್ಕಾಗಿಲ್ಲ, ಬಂದಿಲ್ಲ, ನೋಡಿಲ್ಲ ಅನ್ನೋರು ನೋಡಿ ಅಲ್ಲೇ ಕೈ ಮುಗಿಬಿಡಿ. ನೋಡ್ತಾ ಇದ್ದೀರಲ್ವ, ನೋಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಸ್ಕಿಪ್ ಮಾಡಬೇಡಿ. ಸೋಮೇಶ್ವರ ದೇವ್ರ ಹೆಸರು. ವರ್ಷನೂ ಕೂಡ ನಾವು ಹೋಗ್ತೀವಿ ಇಲ್ಲಿಗೆ. ಮತ್ತು ನಿಲ್ಲಿಸಿದ್ರು ಅಲ್ಲಿ ಅಡ್ಡ, ಮೇಲ್ಗಡೆ ವೈರಿಂಗೇನೋ ಅಡ್ಡ ಬಂದಿತ್ತಂತ ನಿಲ್ಲಿಸ್ಬಿಟ್ಟು ಮತ್ತೆ ಈಗ ಮುಂದೆ ಕೇಳ್ಕೊಂಡು ಹೋಗ್ತಾರೆ. ಸಿಕ್ಕಾಪಟ್ಟೆ ಜನ ಇತ್ತು. ಮತ್ತು ತುಂಬಾ ಜನ ಅಂದರೆ ಜನ. ಹಾಗಾಗಿ ನಾವು ಹತ್ರ ಹೋಗಲಿಲ್ಲ, ಸ್ವಲ್ಪ ದೂರನೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡ್ವಿ. ನೋಡಿ ವೈರ್ ಮೇಲೆ ಎತ್ತಿದ್ರು, ಮತ್ತೆ ಮುಂದೆ ಹೋಯ್ತು ರಥ. ಮತ್ತು ನಾವು ಹಾಗೆ ಹಿಂದೆ ಬಂದ್ವಿ. ಇಲ್ಲೇ ಪ್ಲೇ ಗ್ರೌಂಡಲ್ಲಿ ಕೃಷ್ಣನ ಸ್ಟ್ಯಾಚು ಚೆನ್ನಾಗಿತ್ತು. ಅಲ್ಲೊಂದು ಫೋಟೋ ತೊಗೊಂಡ್ವಿ. ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇತ್ತು. ಹಾಗೆ ನೋಡಿ ಇಲ್ಲಿ ಮರಗಳಿದೆ, ತುಂಬಾ ಸುಂದರವಾಗಿದೆ ಮರ. ನಾವು ಆ ಬಿಸಿಲಲ್ಲಿ ನಿಂತು ಶೆಕೆ ಆಗ್ತಾಯಿತ್ತು. ನೋಡಿ ಮರಗಳು ತೋರಿಸ್ತಾ ಇದ್ದೀನಿ, ತಂಪಾಗಿತ್ತು ಮಾತ್ರ ನೆರಳು. ನೋಡ್ತಾ ಇದ್ದೀರಾ ಮರಗಳು ಯಾವ ಥರ ಇದೆ ಅಂತ. ಹಾಗೆ ನೋಡಿ ಬ್ರಹ್ಮದೇವರನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ಸ್ಟ್ಯಾಚು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ಕೊಂಬಂದೆ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ನೋಡಿ ಪ್ಲೇ ಗ್ರೌಂಡ್ದ ಹಾಗೆ ಒಂದು ವಿಡಿಯೋ ತೊಗೊಂಡಿದ್ದೀನಿ. ದೂರದಿಂದನೇ ವಿಡಿಯೋ ತೊಗೊಂಡಿದ್ದೀನಿ. ಹತ್ರ ತುಂಬ ಜನ ಅಂದ್ಬಿಟ್ಟು. ಹೇಗಿದೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೆ ನೋಡಿ ದೇವಸ್ಥಾನ. ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನ ಆಗಿತ್ತು ಇದು. ಆದರೆ ನಾನು ದೇವಸ್ಥಾನ ಒಳಗಡೆ ಹೋಗಿಲ್ಲ, ಅಲ್ಲಿ ವಿಡಿಯೋ ಮಾಡೋಕ್ಕೂ ಕೂಡ ಬಿಟ್ಟಿಲ್ಲ. ಹಾಗಾಗಿ ಒಳಗಡೆ ನಾವು ಹೋಗಲಿಲ್ಲ, ಹೊರಗಡೆಯಿಂದನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಫಸ್ಟಪ್ಪ ಅಂತಂದರೆ ದೇವಸ್ಥಾನದ ಒಳಗಡೆ ಹೋಗೋ ಅಂಥವ್ರು ಫಸ್ಟು ಈ ಭದ್ರಾ ಡ್ಯಾಮಿಂದ ಬರುತ್ತಲ್ವಾ, ನೀರು ಹರಿಯುತ್ತೆ, ಇಲ್ಲಿ ಹೊಳೆ ಅಂತ ಬರುತ್ತೆ. ಆ ಹೊಳೆಯಲ್ಲಿ ಎಲ್ಲರೂ ಸ್ನಾನ ಮಾಡಿಕೊಂಡು, ಮಡಿಯಿಂದನೇ ಸ್ನಾನ ಮಾಡಿಕೊಂಡು, ಬಟ್ಟೆ ಚೇಂಜ್ ಮಾಡಿಕೊಂಡು, ಇಲ್ಲಿಂದನೇ ಮನೆಯಿಂದನೂ ಸ್ನಾನ ಮಾಡ್ಕೊಂಡ್ಬಂದು ಮತ್ತೆ ಒಂದು ಸಲ ಇಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಾರೆ ಪ್ರದಕ್ಷಿಣೆಗೆ. ಪ್ರತಿಯೊಬ್ಬರು ನೋಡಿ ಈ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡೇ ಹೋಗ್ತಾರೆ. ಅಷ್ಟು ಇತಿಹಾಸ ಹೊಂದಿದೆ ಈ ದೇವಸ್ಥಾನ.
ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನ ನೋಡಬೇಕು, ತುಂಬಾ ಚೆನ್ನಾಗಿದೆ. ಮತ್ತು ನೋಡಿ ಹೊಳೆ, ಇದು ಡ್ಯಾಮು ಫುಲ್ಲು ತುಂಬಿದಾಗ ತುಂಬ ಮಳೆಗಾಲದಲ್ಲಿ ಇಲ್ಲಿ ಓಡಾಡೋಕ್ಕೆ ಜಾಗ ಇರೋಲ್ಲ, ಫುಲ್ಲು ಇಲ್ಲಿ ತನಕನೂ ನೀರು ಇರುತ್ತೆ, ಅಷ್ಟು ಫುಲ್ ತುಂಬೋಗಿರುತ್ತೆ. ಅಲ್ಲಿಂದ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಬರ್ತಾರೆ, ದರ್ಶನ ಮಾಡೋಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ. ನೋಡ್ತಾ ಇದ್ದೀರಲ್ವಾ ಪ್ಲೇ ಗ್ರೌಂಡು. ಅಲ್ಲಿಂದ ನಾವು ಹೊಳೆಯಿಂದ ಮೇಲೆ ಈ ಕಡೆ ಹತ್ಬಿಟ್ಟು ಬಂದಿದ್ದೀವಿ ನೋಡಿ. ಅಲ್ಲಿಂದ ಬಂದರೆ ಈ ಥರ ಕಾಣಿಸುತ್ತೆ. ನೋಡಿ, ನೋಡ್ತಾ ಇದ್ದೀರಲ್ವಾ ಎಷ್ಟು ಜನ ಇದ್ದಾರೆ ಅಂತ. ನಾವು ದೂರನೇ ಇದ್ವಿ, ಹತ್ರ ಹೋಗಿಲ್ಲ ನಾವು. ಅಂದರೆ ಮನೆಯಲ್ಲಿದ್ದರೆ ಚಳಿ ಆಗುತ್ತೆ, ಹೊರಗಡೆ ಇದ್ದರೆ ಬಿಸಿಲು. ಆ ಬಿಸಿಲಿಗೆ ಬೇಕಾಗಿತ್ತು ನಮಗೆ, ಚಳಿ ಆಗ್ತಿತ್ತಲ್ವ, ಹಂಗಾಗಿ ನಾನು ಬಿಸಿಲಲ್ಲೇ ನಿಂತ್ಕೊಂಡಿದ್ದೆ. ಹಾಗೆ ಒಂದು ರೌಂಡ್ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ, ಹೇಗಿದೆ ಅಂತ ಹೇಳಿ. ಮಿಸ್ ಮಾಡ್ಕೋಬೇಡಿ, ಪ್ರತಿಯೊಬ್ಬರು ನೋಡಿ ವಿಡಿಯೋ. ಹಾಗೆ ಒಳಗಡೆ ಮತ್ತೆ ಬಂದು ಜಾತ್ರೆ ಒಳಗಡೆ ನೋಡಿ. ಎಲ್ಲಿ ನೋಡಿದ್ರು ಕ್ಲೌಡು, ತುಂಬ ಜನ ಅಂದರೆ ಜನ. ಹಾಗೆ ನೋಡಿ ಇಯರಿಂಗ್ಸು ನೋಡಿದೆ, ತುಂಬಾ ಚೆನ್ನಾಗಿತ್ತು ಇಯರಿಂಗ್ಸು. ಯಾವುದು ತೊಗೊಂಡ್ರು ಬರೀ 50 ರೂಪಾಯಿ ಕಣ್ರಿ, ಬರೀ 50. 100 ತನಕ ಇಲ್ಲವೇ ಇಲ್ಲ. ಯಾವ ಓಲೆ ತೊಗೊಂಡ್ರು ಬರೀ 50. ನನಗಂತೂ ತುಂಬಾ ಇಷ್ಟ ಆಯಿತು, ಆದರೆ ನಾನು ಹಾಕ್ಕೊಳ್ಳಲ್ಲ. ನನಗೆ ಹಾಕ್ಕೊಂಡ್ರೆ ಕಿವಿಗೆ ಆಗೋದಿಲ್ಲ ಅಂದ್ಬಿಟ್ಟು ಹಾಕ್ಕೊಳ್ಳಲ್ಲ. ಆದರೂ ನನಗೆ ಇಷ್ಟ ಆಯಿತು. ಇಷ್ಟ ಆಗಿರೋದ್ರಿಂದ ನಾನು ಒಂದು ಸೆಟ್ಟನ್ನು ತೊಗೊಂಡೆ, ತೋರಿಸ್ತೀನಿ ನೋಡಿ. ನಾನು ಕೈಯಲ್ಲಿ ಹಿಡ್ಕೊಂಡಿದ್ನಲ್ಲ ಅದೇ ಇಯರಿಂಗ್ಸ್ನ ನಾನು ತೊಗೊಂಡೆ. ಇದ್ದೀರಲ್ವಾ 150, 100 ಇಷ್ಟೇ. ಮಾಲ್ಗಳಲ್ಲೆಲ್ಲ ತುಂಬ ರೇಟ್ ಇರುತ್ತೆ. ಇಲ್ಲಿಗೆ ಬಂದರೆ ಮಾತ್ರ ನೋಡಿ, ಪ್ರತಿಯೊಬ್ಬರೂ ತೊಗೊಂಡು ಹೋಗ್ತಾರೆ. ಇಂಥವ್ರು ತೊಗೊಳ್ಳಲ್ಲ ಅನ್ನೋಂಗಿಲ್ಲ, ಪ್ರತಿಯೊಬ್ಬರು ತೊಗೊಳ್ತಾರೆ. ಯಾಕಪ್ಪ ಅಂತಂದರೆ ಅಷ್ಟು ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ. ಬ್ರ್ಯಾಂಡೆಡ್ ಬ್ಯಾಗ್ಗಳು ಸಮೇತ 150, 200 ಇಷ್ಟೇ ಬ್ರ್ಯಾಂಡೆಡ್ ಬ್ಯಾಗ್ಗಳು. ನೋಡಿ ಎಷ್ಟು ಚೆನ್ನಾಗಿದೆ, ವೆರೈಟಿ ಕಲರ್ಸು, ವಿಧವಾದಂತಹ ಹ್ಯಾಂಡ್ ಬ್ಯಾಗ್ಗಳು, ಪರ್ಸ್ಗಳು, ಪೌಚ್ಗಳು ನೋಡಿ ಎಷ್ಟು ಸಖತ್ತಾಗಿದೆ. ಬ್ಯಾಂಗಲ್ಸ್ ನೋಡಿ ಎಷ್ಟು ಸಖತ್ತಾಗಿದೆ. ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರ್ತವೆ, ನಾವಂತೂ ಹಾಕ್ಕೊಳ್ಳೋಕ್ಕಾಗಲ್ಲ. ಮಕ್ಕಳು ಆಟಾಡೋ ಸಾಮಾನುಗಳಿಂದ ಹಿಡಿದು ಪ್ರತಿಯೊಂದು ತುಂಬಾ ಅದ್ಭುತವಾಗಿ ಚೆನ್ನಾಗಿರುತ್ತೆ. ಯಾಕಂದರೆ ಇವರು ಹೋಲ್ಸೇಲಲ್ಲಿ ತಂದು ಮಾರಿಬಿಡ್ತಾರೆ ಇವರು. ನೋಡಿ ಎಷ್ಟು ಸಖತ್ತಾಗಿದೆ. ನಾನು ಇಲ್ಲಿ 2 ಬ್ಯಾಗ್ಗಳು ಕೂಡ ತೊಗೊಂಡೆ. ಅಷ್ಟು ಬ್ರ್ಯಾಂಡೆಡ್ ಬ್ಯಾಗ್ಗಳು ತುಂಬಾ ಚೆನ್ನಾಗಿದೆ. ಲೆದರ್ ಬ್ಯಾಗು ನನಗೆ ತುಂಬಾ ಇಷ್ಟ ಆಗೋಯಿತು. ಹಾಗೆ ನೋಡಿ ಬಿಸಿಲಲ್ವಾ, ಹಾಗೆ ಒಂದು ವಾಟರ್ ಮೆಲನ್ ತಿನ್ನೋಣ ಅಂದ್ಬಿಟ್ಟು ಕಲ್ಲಂಗಡಿ ಹಣ್ಣನ್ನು ತಿಂತಾಯಿದ್ದೀವಿ ನಾನು ನನ್ನ ಮಕ್ಕಳು. ತಿಂದಿದ್ದಾದಮೇಲೆ ಮತ್ತೆ ನಾವು ಒಳಗಡೆ ಬಂದ್ವಿ ನೋಡಿ. ಇದೇ ಮ್ಯೂಸಿಕಲ್ ಚೇರಿಂದ ಆಟ, ನನ್ನ ಮಕ್ಕಳು ಇಬ್ಬರು ಆಟ ಆಡಿದ್ರು ಇದರಲ್ಲಿ. ನನಗೆ ಮಾತ್ರ ಹತ್ತಕ್ಕಾಗಲ್ಲಪ್ಪ, ನನಗೆ ಹತ್ತು ಕೂತಿದೆ ಅಂದರೆ ಅಲ್ಲಿ ಸುತ್ತೊಡಿತು ಅಂತಂದರೆ ನನಗೆ ತಲೆ ಸುತ್ತು ಬಂದುಬಿಡುತ್ತೆ. ಮತ್ತು ಒಂದು ಸಲ ಡ್ರ್ಯಾಗನಲ್ಲಿ ಇದರಲ್ಲಿ ಕೂತ್ಕೊಂಡು ಆಟ ಆಡಿ ಕೂಗಾಡಿ ಅರ್ಚಾಡ್ಬಿಟ್ಟಿದ್ದೆ. ಹಂಗಾಗಿ ಒಂದೇ ಸಲ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕೂತಿರೋದು. ಅದು ಮತ್ತೆ ನಾನು ಕೂತೇ ಇಲ್ಲ. ಎಲ್ಲೋದ್ರೂ ಯಾವ ಜಾತ್ರೆಯಲ್ಲಿ ಎಲ್ಲೋದ್ರೂ ನಾನು ಎಲ್ಲೂ ಕೂರೋದಿಲ್ಲ ಅದರಲ್ಲಿ. ಯಾಕಪ್ಪ ಅಂತಂದರೆ ನನಗೆ ಆಗೋದಿಲ್ಲ ನೋಡಿ. ಇದರಲ್ಲಿ ನನ್ನ ಮಕ್ಕಳು ಕೂರಿಸಿ ನಾನು ಆಟ ಆಡಿಸಿದ್ವಿ. ನಾನು ನಮ್ಮ ಯಜಮಾನ್ರು ಹೋಗಲಿಲ್ಲ, ನನ್ನ ಮಕ್ಕಳಿಬ್ಬರು ಕೂತಿದ್ರು. ತುಂಬಾ ಖುಷಿ ಆಯಿತು. ಮ್ಯೂಸಿಕ್ ಆಗ್ತಾರಲ್ವ, ಮ್ಯೂಸಿಕ್ ಕೇಳೋದಕ್ಕೆ ಒಂದು ಚೆಂದ ಇರುತ್ತೆ. ಯಾರೆಲ್ಲ ಈ ಥರ ಆಟ ಆಡಿದ್ದೀರ ಕಮೆಂಟ್ ಮಾಡಿ. ತುಂಬಾ ಭಯ ಆಗ್ತಾ ಇರುತ್ತೆ. ಯಾರಿಗೆ ಭಯ ಆಗಲ್ಲ ಈ ಥರ ಕುತ್ಕೊಂಡು ಯಾರೆಲ್ಲ ಮ್ಯೂಸಿಕಲ್ಲಿ ಆಟ ಆಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ. ಹಾಗೆ ಮನೆಗೆ ಬಂದು ನಾನು ಏನೇನು ತೊಗೊಬಂದಿನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬರೀ 100 ರೂಪಾಯಿ ಕಣ್ರಿ, 2ರಿಂದ ಬರೀ 100 ರೂಪಾಯಿ. ಹಾಗಾಗಿ ಒಳ್ಳೆ ಚೀಪಾಗಿ ಸಿಗ್ತಾಯಿದೆ ಅಲ್ವಾ, ಕ್ವಾಲಿಟಿನೂ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಾನು ಹೂವಿನ ಪಾಟ್ 2 ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಚೆನ್ನಾಗಿತ್ತು. ಹಂಗಾಗಿ ನಾನು 100 ರೂಪಾಯಿ ಕೊಟ್ಟಿದ್ದು ತೊಗೊಂಡೆ ನೋಡಿ. ಇದು 200 ರುಪೀಸು, ಪರವಾಗಿಲ್ಲ. 200 ರುಪೀಸ್ಗೆ ಸ್ಲಿಪ್ಪರ್ ತೊಗೋಬೋದು ಅನ್ನಿಸ್ತು. ಅದಕ್ಕೆ ನನ್ನ ಮಗಳಿಗೆ ಈ ಸ್ಲಿಪ್ಪರ್ನ ನಾನು ತೊಗೊಂಡೆ. ಆ ಗೊಂಬೆಗಳಿರೋದ್ರಿಂದ ನನ್ನ ಮಗಳು ಆಸೆ ಪಟ್ಲು ಅಂತ ತೊಗೊಂಡೆ. ನೋಡಿದ್ರಲ್ವಾ, ತೊಗೋಬೋದು 200 ರೂಪಾಯಿಗೆ ಕೊಡ್ಬೋದು. 200 ರೂಪಾಯಿ ಈ ಸ್ಲಿಪ್ಪರಿಗೇ. ಆಮೇಲೆ ನೋಡಿ ನಾನು 2 ಪಿಂಗಾಣಿ ಜಾಡಿ ಎಷ್ಟು ಕೊಡ್ಬೋದು ರೀ ಹಬ್ಬ ಅಂದರೆ ಇದಕ್ಕೆ ಬರೀ 100 ರೂಪಾಯಿ ಕಂಡ್ರೆ ಅಷ್ಟೇ. ಬರೀ 100 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ಅಂಗಡಿಗಳೆಲ್ಲ ಹೋಗ್ರಿ 200, 250 ರೂಪಾಯಿ ಕೊಟ್ಟು ನಾವು ತರಬೇಕಾಗುತ್ತೆ ನೋಡಿ. ಒಂದಕ್ಕೆ 50, ಇನ್ನೊಂದಕ್ಕೆ 50, ಬರೀ 100 ರೂಪಾಯಿ ನಾನು ಕೊಟ್ಟಿದ್ದೀನಿ ಅಷ್ಟೇ. ಹಾಗೆ ನೋಡಿ ಇದು ಸ್ಟೀಲು ಸೊಪ್ಪೇನಾದರೂ ಸೋಸ್ಕೊಳ್ಳೋಕ್ಕೆ, ಫ್ರೂಟ್ಸ್ ಹಾಕಿಡೋಕ್ಕೆ ಇದೆಲ್ಲ ಯೂಸ್ ಆಗುತ್ತೆ. ಇದಕ್ಕೆ ಎಷ್ಟು ಕೊಡ್ಬೋದು, ಬರೀ 100 ರೂಪಾಯಿ ಕೊಟ್ಟಿದ್ದೀನಿ. ಸಣ್ಣದರಿಂದ ಹಿಡಿದು ಚಿಕ್ಕದು ಸ್ಟೀಲ್ ಐಟಮ್ ನಾವು ಏನು ತೊಗೊಂಡ್ರು 100 ರೂಪಾಯಿನೇ ನೋಡಿ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ದಪ್ಪವಾಗಿತ್ತು, ತಿಕ್ನೆಸ್ ಆಗಿತ್ತು, ಚೆನ್ನಾಗಿತ್ತು. 2ರಿಂದ 100 ರೂಪಾಯಿ ಕೊಟ್ಟಿದ್ದೀನಿ, 2ರಿಂದ 200 ರೂಪಾಯಿ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಆಮೇಲೆ ನೋಡಿ ಇದು ಲೆದರ್ ಬ್ಯಾಗು
ಇದು ನಾವು ಮಾಲ್ಗಳಲ್ಲಿ ಹೋದರೆ ಮಿನಿಮಮ್ ಅಂದರೆ 500 ಇದ್ದೇ ಇರುತ್ತೆ ಇದಕ್ಕೆ ರೇಟ್ಗೆ. ನಾನಿಲ್ಲಿ ಕೊಟ್ಟಿರೋದು ಎಷ್ಟು, ಬರೀ 100 ರೂಪಾಯಿ ಅಷ್ಟೇ ಕೊಟ್ಟಿರೋದು. ಇದಕ್ಕೆ ಎಷ್ಟು ಕೊಡ್ಬೋದು ಅಂದಾಜು ಅಂತ ಕಮೆಂಟ್ ಮಾಡಿ. ಲೆದರ್ ಬ್ಯಾಗಿದ್ದು ಕ್ವಾಲಿಟಿ ಮಾತ್ರ ಸೂಪರು. ಈ ಥರದ್ದು ಇನ್ನೊಂದು ಬ್ಯಾಗ್ ತೊಗೊಂಡಿದ್ದೀನಿ, ನಾನು ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ನನಗೆ ತುಂಬಾ ಇಷ್ಟ ಆಯಿತು, ಬ್ಲ್ಯಾಕ್ ಕಲರಲ್ಲಿ ಚೆನ್ನಾಗಿದೆ, ಸಾಫ್ಟಾಗಿದೆ ನೋಡಿ. ಇದು 2ನೇ ಬ್ಯಾಗು. ಇದು ಕೂಡ ಅಷ್ಟೇ ಕಣ್ರಿ, ಇದು ಕೇವಲ ಬರೀ 100 ರೂಪಾಯಿ ಅಷ್ಟೇ. ಇದು ಕೂಡ ತುಂಬಾ ಸಖತ್ತಾಗಿತ್ತು, ಕಲರ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಇದು ಕೂಡ ಅಷ್ಟೇ, ಇದು ಲೆದರ್ ಬ್ಯಾಗೆ, ಕ್ವಾಲಿಟಿ ಮಾತ್ರ ಸೂಪರು. ಇದೊಂದು ಬ್ಯಾಗ್ ತೊಗೊಂಡ್ವಿ ನಾವು, ತೋರಿಸ್ತಾ ಇದ್ದೀನಲ್ವ, ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಅದ್ಭುತವಾಗಿತ್ತು ಮಾತ್ರ. ಕಮ್ಮಿ ರೇಟಲ್ಲಿ ಈ ಥರ ನಾವು ತೊಗೋಬೋದಂತ ಅಂದ್ಕೊಂಡಿರಲಿಲ್ಲ, ಆದರೂ 2 ತೊಗೊಂಡಿದ್ದೀನಿ ನಾನು ಬ್ಯಾಗು. ಆಮೇಲೆ ನೋಡಿ 20 ರೂಪಾಯಿಗೆ 20 ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ ಈ ಥರ ಕ್ಲಿಪ್ಪು. 3 ಕ್ಲಿಪ್ಪಿದೆ ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಅವಳು ಆಸೆಪಟ್ಟು ತೊಗೊಂಡು ನನ್ನ ಮಗಳು 20 ರೂಪಾಯಿಗೆ. ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ನೋಡಿ ಇದು ನೇಲ್ ಪಾಲಿಶ್ ರಿಮೂವ್ ಒಂದು 20 ರೂಪಾಯಿ. ಅಂಗಡಿನಲ್ಲಿ ಹೋದರೆ ನಾವು ಮಿನಿಮಮ್ ಇದಕ್ಕೆ 50 ರೂಪಾಯಿ ಕೊಡಲೇಬೇಕಾಗುತ್ತೆ. ನೋಡಿ ಬರೀ 10 ರೂಪಾಯಿ ಇದು ಸ್ಪೂನು ಅಷ್ಟೇ, 20 ರೂಪಾಯಿ ಕೊಟ್ಟೆ ಇದಕ್ಕೆ. ಅದೇ ಬರೀ 20, 50 ಈ ಥರ ಐಟಮ್ಸು ಕೇವಲ ಬರೀ ನೋಡಿ ನಾನು ಇಲ್ಲಿ ಇಟ್ಟಿರೋ ಐಟಮ್ಸ್ ಎಲ್ಲ ಬರೀ 20 ರೂಪಾಯಿಗೆ ಕೊಟ್ಟು ತೊಗೊಂಡಿರೋದು. ನೆಕ್ಸ್ಟ್ ನನ್ನ ಮಗಳು ಬ್ಯಾಗ್ ನೋಡಿ, ಇದು ಕೂಡ ಅಷ್ಟೇ, ಅವಳು ಆಸೆ ಪಟ್ಟು ತೊಗೊಂಡ್ಳು. ಇದು ಕೇವಲ ಬರೀ 100 ರೂಪಾಯಿ ಅಷ್ಟೇ. ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು. ಕಮೆಂಟ್ ಮಾಡಿ, ಈ ರೇಟಲ್ಲಿ ಈ ಥರ ಕ್ವಾಲಿಟಿ ತೊಗೋಬೋದಾ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿರೋರು. ತುಂಬಾ ಚೆನ್ನಾಗಿತ್ತು. ಇದಕ್ಕೂ ಕೂಡ 100 ರೂಪಾಯಿನೇ ಕೊಟ್ಟಿರೋದು. ಚೆನ್ನಾಗಿದೆ ಅಲ್ವಾ, ಔಟ್ಸೈಡ್ ಹಾಕೊಂಡು ಹೋಗೋಕ್ಕೆ ಮಕ್ಕಳಿಗೆಲ್ಲ ಚೆನ್ನಾಗಿದೆ. ಆಮೇಲೆ ನೋಡಿ ಕಲರ್ಸ್ ಅಂತಾರಲ್ವ, ಅದು ಕೂಡ ಕೇವಲ ಬರೀ 20 ರೂಪಾಯಿ ಅಷ್ಟೇ. ಇದು ಕೂಡ ನನ್ನ ಮಗಳು ಬೇಕು ಅಂತ ತೊಗೊಂಡ್ಳು. ನಾವಿಲ್ಲೇ ಫ್ಯಾನ್ಸಿ ಸ್ಟೋರಲ್ಲಿ ತೊಗೋಬೇಕಂದ್ರೆ 30 ರೂಪಾಯಿ ಅಷ್ಟೇ. ನೋಡಿ ಬರೀ ಇದು 10 ರೂಪಾಯಿ ಅಷ್ಟೇ. ಯಾರು ಕೊಡ್ತಾರೆ ಹೇಳಿ 10 ರೂಪಾಯಿಗೆ? ನಾನಿಲ್ಲೇ ತೊಗೊಳ್ತೀನಿ ಅಂಗಡಿನಲ್ಲಿ, ಇದು ಒಂದೊಂದು 20 ರೂಪಾಯಿ ಕೊಡ್ತಾರೆ. ಅಲ್ಲಿ ಜಾತ್ರೆಯಲ್ಲಿ ಬರೀ 10 ರೂಪಾಯಿ ಕೊಟ್ಟು ತೊಗೊಂಡಿದ್ದೀವಿ. ನೇಲ್ ಪಾಲಿಶ್ ಅಷ್ಟೇ ನೋಡಿ 20 ರೂಪಾಯಿ, ಕೇವಲ 20 ರೂಪಾಯಿ ಅಷ್ಟೇ. ಆಮೇಲೆ ನೋಡಿ ನಾನು ಇನ್ನೊಂದು ಲೆದರ್ ಬ್ಯಾಗ್ ತೊಗೊಂಡಿದ್ದೀನಿ, ಹ್ಯಾಂಡ್ ಬ್ಯಾಗು. ಇದು ನೋಡಿ ಎಷ್ಟು ಕೊಡ್ಬೋದು, ಇದು ಸಾಫ್ಟ್ ಆ್ಯಂಡ್ ಲೆದರ್ ಬ್ಯಾಗ್ ಸಖತ್ತಾಗಿದೆ, ಕ್ವಾಲಿಟಿ ಮಾತ್ರ ಸೂಪರು. ಇದಕ್ಕೆ 300 ಕೊಟ್ಟಿದ್ದೀನಿ ಅಷ್ಟೇ. ನಾವು ಹೊರಗಡೆ ಹೋದರೆ ಊರುಗಳಲ್ಲಿ ಟ್ರಿಪ್ ಎಲ್ಲ ಹೋದರೆ ನೋಡಿ ತುಂಬ ಐಟಮ್ಸ್ನ ನಾವು ಇದರಲ್ಲಿ ಇಟ್ಕೊಂಡು ಹೋಗ್ಬೋದು. ಸಾಫ್ಟಾಗಿ ಲೆದರ್ ಬ್ಯಾಗ್ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಇತ್ತು. 300 ಕೊಟ್ಟರೆ ಲಾಸ್ ಇಲ್ಲ ಅಂದ್ಬಿಟ್ಟು ನಾವು 300 ಕೊಟ್ವಿ ಇದಕ್ಕೆ. ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೋಡಿ ಇಲ್ಲಿ ರಿಬ್ಬರ್ ಬ್ಯಾಂಡ್ ತೊಗೊಂಡಿದ್ದು, ರಿಬ್ಬರ್ ಬ್ಯಾಂಡು ನೋಡಿ ಇದು 20 ರೂಪಾಯಿ ಅಷ್ಟೇ. ಇದ್ರ ಕೂಡ 20 ರೂಪಾಯಿ ಅಷ್ಟೇ. ಇದಕ್ಕೇನು ಜಾಸ್ತಿ ಏನು ಕೊಡೋಕೆ ಹೋಗಿಲ್ಲ ನಾವು. ನೋಡಿ ಇಷ್ಟು ಐಟಮ್ಸ್ ನಾನು ತೊಗೊಬಂದಿದ್ದೀನಿ. ಕೊನೆ ತನಕ ಯಾರೆಲ್ಲ ನಾನು ವೀಡಿಯೋ ನೋಡಿದರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ರೇಟಿಗೆ ಇದನ್ನು ಇಷ್ಟು ದುಡ್ಡು ಇಷ್ಟು ತೊಗೋಬೋದಾ, ಈ ರೇಟಲ್ಲಿ ಇದೆಲ್ಲ ಸಿಗ್ಬೋದಾ, ಕ್ವಾಲಿಟಿ ಚೆನ್ನಾಗಿದೆಯಾ, ಯಾವ ಥರ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ. ಲಾಸ್ ಇಲ್ಲ ಅನ್ನೋರು ಕಮೆಂಟ್ ಮಾಡಿ. ಹೇಗಿದೆ ನಾ ತೊಗೊಂಡಿರೋ ಐಟಮ್ಸ್ ಅಂತ ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಗೆ ನೋಡಿ ನಾನು ಓಲೆ ತೊಗೊಂಡೆ ಅಂತ ಹೇಳಿದ್ನಲ್ವ, ಓಲೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ. ನನಗೆ ಈ ಓಲೆ ತುಂಬಾ ಇಷ್ಟ ಆಯಿತು, ಸಖತ್ತಾಗಿತ್ತು ಓಲೆ ಮಾತ್ರ. ಇದು ಎಲ್ಲ ಸ್ಯಾರಿಗಳಿಗೂ ಡ್ರೆಸ್ಗಳಿಗೂ ಮ್ಯಾಚ್ ಆಗುತ್ತೆ ಅಂತ ಈ ಓಲೆನ ತೊಗೊಂಡೆ. ನನ್ನ ಮಗಳಿಗೆ ಫಂಕ್ಷನಲ್ಲಿ ಮಾತ್ರ ಹಾಕೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.